ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಕೇಳಿದಂತಹ ಪ್ರಶ್ನೆ ಪತ್ರಿಕೆ ಒಂದನ್ನ ಇವತ್ತು ನೋಡ್ತಾ ಹೋಗೋಣ. ಸಾಮಾನ್ಯ ಅಧ್ಯಯನ ಪ್ರಶ್ನೆ ಪತ್ರಿಕೆ. ಈ ಒಂದು ಸಾಮಾನ್ಯ ಅಧ್ಯಯನ ಪ್ರಶ್ನೆ ಪತ್ರಿಕೆಯನ್ನ GPSTR ಅಂದ್ರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನೇಮಕಾತಿ ಇರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ. ಸೊ ಇದು ಒಂದು 2022ರಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ ಪತ್ರಿಕೆ. ಈ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಯಾವ ತರಗತಿಗೆ ಒಳಗೊಂಡಿರುತ್ತೆ ಅಂದ್ರೆ 6ರಿಂದ 8ನೇ ತರಗತಿವರೆಗೂ ಇರುತ್ತೆ. ಸಾಮಾನ್ಯ ಅಧ್ಯಯನ. ಇಲ್ಲಿ ಒಟ್ಟು ಗರಿಷ್ಠ ಅಂಕಗಳು 150 ಇರುತ್ತೆ. ಗರಿಷ್ಠ ಅವಧಿಗಳು 2.5 ಗಂಟೆ ಇರುತ್ತೆ, 2.5 ತಾಸು ಇರುತ್ತೆ. ಸೊ ಈಗ ನೋಡ್ತಾ ಹೋಗೋಣ. ಪ್ರಶ್ನೆ ಪತ್ರಿಕೆಯನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ ಇವತ್ತು. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ಲಿಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಮಾಹಿತಿ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ನೋಡಿ, ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಗೆ ಹೋಗೋಣ. ಸಾಮಾನ್ಯ ಕನ್ನಡ ಇರುತ್ತೆ, ಜನರಲ್ ಇಂಗ್ಲಿಷ್ ಇರುತ್ತೆ, ಕನ್ನಡ ಮೀಡಿಯಂ ಸಾಮಾನ್ಯ ಜ್ಞಾನ ಇರುತ್ತೆ, ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಬೆಳವಣಿಗೆ ಮತ್ತು ಬೋಧನಾ ಶಾಸ್ತ್ರ ಇರುತ್ತೆ. ಇನ್ನು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣದ ಪ್ರಶ್ನೆಗಳಿರುತ್ತೆ. ಇನ್ನು ಕಂಪ್ಯೂಟರ್ ಸಾಕ್ಷರತಾ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ನೋಡಿ, ಈಗ ಸಾಮಾನ್ಯ ಕನ್ನಡದ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆ, ಇವು ಅನುನಾಸಿಕ ಅಕ್ಷರಗಳು. ಆ, ಇ, ಉ, ಎ ಮೊದಲನೇ ಆಯ್ಕೆ. ಎರಡನೇ ಆಯ್ಕೆ ಖ, ಢ, ಢ, ಥ. ಮೂರನೇ ಆಯ್ಕೆ ನ್ಯ, ನ್ಯ, ನ, ನ. ನಾಲ್ಕನೇ ಆಯ್ಕೆ ಯ, ರ, ಲ, ವ. ಇದ್ರಲ್ಲಿ ಸರಿಯಾದಂತ ಉತ್ತರವನ್ನ ನೋಡ್ಬೇಕಾದ್ರೆ ನೀವೇ ಯೋಚನೆ ಮಾಡಿ ಯಾವ ಉತ್ತರ ಇರ್ಬೋದು ಅಂತ ನೀವು ಟಿಕ್ ಮಾಡ್ಕೊಳ್ಳಿ ಮನ್ಸಲ್ಲಿ. ಸೊ ಈಗ ಸರಿಯಾದ ಉತ್ತರವನ್ನ ನೋಡ್ತಾ ಹೋಗೋಣ. ಇಲ್ಲಿ ಅನುನಾಸಿಕ ಅಕ್ಷರಗಳು ನ್ಯ, ಯ, ಣ, ನ. ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ. ರೂಢನಾಮಕ್ಕೆ ಉದಾಹರಣೆಯಾದ ಪದವಿದು. ಆಯ್ಕೆಗಳನ್ನ ನೋಡ್ತಾ ಹೋಗೋಣ. ಮನುಷ್ಯ, ಕಾವೇರಿ, ವ್ಯಾಪಾರಿ, ಹೊಸದು. ಇದರಲ್ಲಿ ರೂಢನಾಮಕ್ಕೆ ಉದಾಹರಣೆಯಾಗಿರುವಂತಹ ಪದ ಯಾವುದು ಅಂತ ನೋಡ್ತಾ ಹೋಗೋಣ. ಕರೆಕ್ಟ್ ಆನ್ಸರ್ ಅಲ್ಲಿ ಮನುಷ್ಯ. ಇನ್ನು ಉಳಿದಂತೆ ನೋಡ್ತಾ ಹೋಗೋಣ. ಇಲ್ಲಿ ಅಷ್ಟು, ಇಷ್ಟು, ಹಲವು ಪದಗಳು ಈ ವ್ಯಾಕರಣಾಂಶವಾಗಿದೆ. ಇಲ್ಲಿ ಗಮನಿಸ್ತಾ ಹೋಗಿ ಆಯ್ಕೆಗಳನ್ನ. ಗುಣವಾಚಕ, ಪರಿಮಾಣವಾಚಕ, ಸಂಖ್ಯೆಯ ವಾಚಕ, ಭಾವನಾಮ. ಇದರಲ್ಲಿ ಸರಿಯಾದ ಉತ್ತರ ಏನಂತ ನೋಡ್ತಾ ಹೋಗೋಣ. ಪರಿಮಾಣವಾಚಕ. ಸೊ ಈ ಪ್ರಶ್ನೆಗಳನ್ನೆಲ್ಲ ಒಂದ್ ಕಡೆಗೆ ಬರ್ದಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಹೊಳೆಯಿಂದ ಈ ಪದದಲ್ಲಿರುವ ವಿಭಕ್ತಿ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಪ್ರಶ್ನೆನ. ಇದಕ್ಕೆ ಉತ್ತರಗಳನ್ನ ನೋಡ್ತಾ ಹೋಗೋಣ. ಪ್ರಥಮ, ಷಷ್ಠಿ, ಚತುರ್ಥಿ, ತೃತೀಯ. ಸರಿಯಾದ ಉತ್ತರ ಏನಿರ್ಬೋದು ಹೇಳಿ ನೋಡೋಣ. ಕರೆಕ್ಟ್ ಆಗಿ ಹೇಳಿದ್ರಿ, ಸರಿ, ತೃತೀಯ ವಿಭಕ್ತಿ. ಇನ್ನು ಐದನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು. ಗಮನಿಸಿ ಇಲ್ಲಿ ಆಯ್ಕೆಗಳನ್ನ. ಮೈದೋರು, ಮಹಾತ್ಮ, ಅಜಂತ, ತನ್ಮಯ. ಇಲ್ಲಿ ಸರಿಯಾದಂತ ಉತ್ತರವನ್ನ ನೋಡ್ತಾ ಹೋಗೋಣ. ಮೈದೋರು ಎನ್ನುವಂಥದ್ದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. ಈ ಪ್ರಶ್ನೆಗಳನ್ನೆಲ್ಲ ಒಂದ್ ಕಡೆ ನೋಟ್ಸ್ ಮಾಡ್ಕೊಂತ ಹೋಗಿ, ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ಆರನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಕ್ರಿಯಾ ಸಮಾಸ, ಗಮಕ ಸಮಾಸ, ದ್ವಿಗು ಸಮಾಸ, ತತ್ಪುರುಷ ಸಮಾಸ. ಸರಿಯಾದ ಆಯ್ಕೆಯನ್ನ ನೋಡ್ತಾ ಹೋಗೋಣ. ತತ್ಪುರುಷ ಸಮಾಸ ಇದಕ್ಕೆ ಸರಿಯಾದಂತಹ ಉತ್ತರ.
ಹ್ಮ್. ಬಟ್ಟ ಬಯಲು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಆಯ್ಕೆಗಳು: ಜೋಡು ನುಡಿ, ದ್ವಿರುಕ್ತಿ, ಅನುಕರಣಾ ವ್ಯಯ, ಭಾವಸೂಚಕ ವ್ಯಯ. ಸರಿಯಾದ ಉತ್ತರ ಹೇಳಿ ನೋಡೋಣ, ಕಮೆಂಟ್ ಮಾಡಿ. ದ್ವಿರುಕ್ತಿ. ದ್ವಿರುಕ್ತಿ ಇದಕ್ಕೆ ಸರಿಯಾದಂತಹ ಉತ್ತರ. ನೋಡಿ, ಇದು ಬಟ್ಟ ಬಯಲು, ಈ ತರದ ಪದಗಳು ಗಮನಿಸಿ. ಬಯಲು ಅಧಿಕ ಬಯಲು, ಬಟ್ಟ ಬಯಲು. ಮೊದಲು ಅಧಿಕ ಮೊದಲು, ಮೊಟ್ಟ ಮೊದಲು. ಬಡಿ ಅಧಿಕ ಬಡಿ, ಬಗ್ಗು ಬಡಿ. ತುದಿ ಅಧಿಕ ತುದಿ, ತುತ್ತ ತುದಿ. ಈ ಒಂದು ಉದಾಹರಣೆಗಳನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ಉಳಿದಂತೆ ನಿಮಗೆ ಗೊತ್ತಿದೆ ದ್ವಿರುಕ್ತಿ ಅಂದ್ರೇನು, ಉಕ್ತಿ ಅಂದ್ರೇನು, ಉಕ್ತಿ ಅಂದ್ರೇನು ಒಂದೇ ಪದವನ್ನ ಎರಡು ಬಾರಿ ಹೇಳುವಂಥದ್ದು, ಎರಡು ಬಾರಿ ಬರೆಯುವಂಥದ್ದನ್ನ ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ. ಯಾವುದೇ ಒಂದು ಸಂದರ್ಭದಲ್ಲಿ ಹೆಚ್ಚು ಒತ್ತನ್ನ ಕೊಡ್ಬೇಕಾದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ದ್ವಿರುಕ್ತಿಯನ್ನ ಬಳಸ್ತೇವೆ. ಇನ್ನು ಜೋಡು ನುಡಿಗೆ ಉದಾಹರಣೆಯಾದ ಪದವಿದು. ಕೊನೆ ಕೊನೆಗೆ. ನೋಡಿ, ಇದು ಕೊನೆ ಕೊನೆಗೆ ಕಟ್ಟ ಕಡೆ ಬರುತ್ತೆ, ಕಟ್ಟ ಕಡೆ ಬರುತ್ತೆ ಕೊನೆ ಕೊನೆ ಅನ್ನುವಂಥದ್ದು. ಚೂರು ಚೂರು, ಹಾಲ್ಜೇನು, ಅಬ್ಬಬ್ಬಾ. ಇದಕ್ಕೆ ಜೋಡು ನುಡಿಗೆ ಸರಿಯಾದಂತಹ ಆಯ್ಕೆ ಏನು ನೋಡ್ತಾ ಹೋಗೋಣ. ಹಾಲ್ಜೇನು. ಹಾಲು ಮತ್ತು ಜೇನು ಎರಡೇನು ಜೋಡು ನುಡಿಗೆ ಉದಾಹರಣೆಯಾಗಿದೆ. ಒಂದ್ ಕಡೆಗೆಲ್ಲ ನೋಟ್ಸ್ ಮಾಡಿ ಇಟ್ಕೊಳ್ಳಿ, GPSTR ಅಂತ ಬರ್ಕೊಂಡು. ಸೊ ತುಂಬಾನೇ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಇನ್ನು 9ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಕಗ್ಗಂಟು. ಈ ನುಡಿಗಟ್ಟಿನ ಅರ್ಥ. ಆಯ್ಕೆಗಳು: ಹತೋಟಿಯಲ್ಲಿಡು, ಬಗೆಹರಿಸಲಾಗದ ಸಮಸ್ಯೆ, ಸಿದ್ಧನಾಗು, ಸುಳ್ಳು ಮಾತು. ಸರಿ, ಇದಕ್ಕೆ ಕಮೆಂಟ್ ಮಾಡಿ ಆಯ್ಕೆನ. ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಬಗೆಹರಿಸಲಾಗದ ಸಮಸ್ಯೆ ಈ ಒಂದು ಉತ್ತರ. 10ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಸಾಮಾನ್ಯಾರ್ಥಕ ವ್ಯಯಕ್ಕೆ ಉದಾಹರಣೆಯಾದ ಪದವಿದು. ಸಾಮಾನ್ಯಾರ್ಥಕ ವ್ಯಯ ಅಂತೇಳಿ ಬರುತ್ತೆ. ಸೊ ಅದಕ್ಕೆ ಸರಿಯಾದಂತಹ ಒಂದು ಉದಾಹರಣೆಯಾದಂತಹ ಪದ ಯಾವುದು ಅಂತೇಳಿ ಈ 4ರಲ್ಲಿ ಗುರುತಿಸ್ತಾ ಹೋಗೋಣ. ಆಯ್ಕೆಗಳನ್ನ ನೋಡಿ. ಸೊಗಸಾಗಿ, ಕರಕರ, ಬಳಿರೆ, ಅವನೇ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? ಸೊಗಸಾಗಿ ಎನ್ನುವಂಥದ್ದು ಸಾಮಾನ್ಯಾರ್ಥಕ ವ್ಯಯಕ್ಕೆ ಉದಾಹರಣೆಯಾದಂತಹ ಪದವಾಗಿದೆ. ವೈಶಾಖ ಪದದ ತದ್ಭವ ರೂಪ. ನೋಡಿ, ವೈಶಾಖ ಎನ್ನುವಂಥದ್ದು ತತ್ಸಮ ಇದೆ. ಇದರ ತದ್ಭವ ರೂಪ ಯಾವುದು? ಬೆಸುಗೆ, ಬೇತಾಳ, ಬೇಹಾರ, ಬೇಸಗೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ. ಬೇಸಗೆ. ಬೆಸುಗೆ ಅಂತಾನು ಬರುತ್ತಿಲ್ಲಿ, ಬೇಸಗೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇವೆರಡು ಕೂಡ ಆಯ್ಕೆಗಳಲ್ಲಿ ಬರೀಬಹುದು. ಇನ್ನು 12ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನ ಪ್ರೀತಿಯಿಂದ ಕಾಪಾಡುವನು. ಈ ವಾಕ್ಯದಲ್ಲಿ ಕರ್ತೃಪದ. ನೋಡಿ, ಸಮಸ್ತ ಶಕ್ತನಾದ ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನ ಪ್ರೀತಿಯಿಂದ ಕಾಪಾಡುವನು. ಇದರಲ್ಲಿ ಕರ್ತೃ ಕರ್ಮ ಕ್ರಿಯಾಪದವನ್ನ ಒಳಗೊಂಡಿದೆ. ಸೊ ಇದರಲ್ಲಿ ಕರ್ತೃಪದ ಯಾವುದು ಎನ್ನುವಂಥದ್ದನ್ನ ನೀವು ಗುರ್ತಿಡಿಬೇಕಾಗುತ್ತೆ. ಸೊ ನೋಡ್ತಾ ಹೋಗೋಣ ಈಗ ಕರ್ತೃಪದವನ್ನ. ದೇವರು ಎನ್ನುವಂಥದ್ದು ಕರ್ತೃಪದವಾಗಿದೆ. ಇನ್ನು 13ನೇ ಪ್ರಶ್ನೆ. ಭತ್ತ ಎಂಬ ಅರ್ಥವನ್ನ ನೀಡುವ ಪದವಿದು. ನರೆದಲೆಗ, ಕಳವೆ, ಹಾರಕ, ನವಣೆ. ಈ ಒಂದು ಭತ್ತ ಎನ್ನುವಂತಹ ಅರ್ಥವನ್ನ ನೀಡುವಂತಹ ಇನ್ನೊಂದು ಪದ ಇದೆ. ಇದು ಯಾವ್ದೆ ಅಂತ ಹೇಳ್ಬಿಟ್ಟು ನೀವು ರಾಮಧಾನ್ಯ ಚರಿತೆ ನೋಡಿ, ಅದನ್ನ ಗೊತ್ತಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಹೇಳ್ಬೋದು ಉತ್ತರವನ್ನ. ಕಳವೆ. ನೋಡಿ, ಕಳವೆ ಅಂದ್ರೇನು? ಭತ್ತ ಅನ್ನುವಂತ ಅರ್ಥವನ್ನ ಕೊಡುವಂಥದ್ದು. ಧ್ಯಾನಿ ಪದದ ವಿರುದ್ಧಾರ್ಥಕ ಪದ. ಧ್ಯಾನಿ ಎನ್ನುವಂತಹ ಪದಕ್ಕೆ ವಿರುದ್ಧಾರ್ಥಕ ಪದ ಯಾವುದು ಅಂತ ಯೋಚನೆ ಮಾಡಿ. ಆಯ್ಕೆಗಳನ್ನ ನೋಡ್ತಾ ಹೋಗೋಣ. ಸುಜ್ಞಾನಿ, ಧ್ಯಾನ,
ವಿಜ್ಞಾನಿ, ಅಜ್ಞಾನಿ. ನೋಡಿ, ಇದಕ್ಕೆ ಸರಿಯಾದಂತ ಉತ್ತರ ಅಜ್ಞಾನಿ. 15ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮರಣ ಹೊಂದು, ಪರಿಶುದ್ಧತೆ, ಪಾತಿ ಈ ಅರ್ಥಗಳನ್ನ ಹೊಂದಿರುವ ಪದವಿದು. ಅಂದ್ರೆ ಮರಣ ಹೊಂದು, ಪರಿಶುದ್ಧತೆ, ಪಾತಿ ಈ 3 ಪದಗಳ ಅರ್ಥವನ್ನ ಸೂಚಿಸುವಂತಹ ಒಂದು ಪದವನ್ನ ಕೊಟ್ಟಿದ್ದಾರೆ ಆಯ್ಕೆಗಳಲ್ಲಿ. ಅದು ಯಾವುದು ಎನ್ನುವಂಥದ್ದನ್ನ ನೀವು ಹುಡುಕಿ ಬರಿಬೇಕಾಗುತ್ತೆ. ಆಯ್ಕೆಗಳನ್ನ ನೋಡ್ತಾ ಹೋಗೋಣ. ಮಡಿ, ಕಾಡು, ಬೇಡ, ಹರಿ. ಸರಿಯಾದ ಉತ್ತರ ಯಾವುದು? ಮೊದಲನೇ ಆಯ್ಕೆ ಮಡಿ ಎನ್ನುವಂಥದ್ದು. ವಿವೇಕ ಶಾಲೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದಲ್ಲಿರುವ ಕಾಲಸೂಚಕ ಪ್ರತ್ಯಯ. ಇಲ್ಲಿ ಇದಕ್ಕೆ ಏನು ಹೋಗುತ್ತಾನೆ ಎನ್ನುವಂಥದ್ದಕ್ಕೆ ಗೆರೆ ಬರ್ಬೇಕಿತ್ತು, ಸ್ವಲ್ಪ ಮಿಸ್ ಆಗಿದೆ. ನೋಡ್ತಾ ಹೋಗೋಣ. ಇದಕ್ಕೆ ಸರಿಯಾದಂತ ಉತ್ತರ ಯಾವುದು? ಆಯ್ಕೆಗಳನ್ನ ಮೊದಲು ನೋಡೋಣ. ವ, ಉವ, ಉತ್ತ ಮತ್ತು ದ ಪ್ರತ್ಯಯ. ನಮ್ಗೆಲ್ಲ ಗೊತ್ತಿರ್ಬೇಕು. ಕಾಲಗಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತಂದ್ರೆ ಇದಕ್ಕೆ ಸರಿಯಾಗಿ ಉತ್ತರವನ್ನ ನಾವು ಕೊಡ್ತೀವಿ. ಇಲ್ಲಿ ನಾವು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಕಾಲಗಳ 3 ಇದಾವೆ. ಒಂದು ಭೂತ, ವರ್ತಮಾನ, ಭವಿಷ್ಯತ್. ಇಲ್ಲಿ ಭೂತವನ್ನ ಸೂಚಿಸುವಂತಹ ಕಾಲಸೂಚಕ ಪ್ರತ್ಯಯ ಯಾವುದು? ದ ಎನ್ನುವಂಥದ್ದು. ಇನ್ನು ವರ್ತಮಾನವನ್ನ ಸೂಚಿಸುವಂತಹ ಕಾಲಸೂಚಕ ಪ್ರತ್ಯಯ ಯಾವುದು? ಉತ್ತ ಎನ್ನುವಂಥದ್ದು. ಇನ್ನು ಭವಿಷ್ಯತ್ ಎನ್ನುವಂತಹ ಕಾಲಸೂಚಕ ಪ್ರತ್ಯಯವನ್ನ ಸೂಚಿಸುವಂತದ್ದು ಯಾವುದು? ವ ಎನ್ನುವಂಥದ್ದು. ಈಗ ನಮಗೆ ಗೊತ್ತಾಗಿರ್ಬಹುದು ಉತ್ತರ ಏನಂತೇಳಿ. ನೋಡ್ತಾ ಹೋಗೋಣ. ಉತ್ತ ಅಂದ್ರೆ ವರ್ತಮಾನ ಎನ್ನುವಂಥದ್ದನ್ನ ಗಮನಿಸ್ಬೇಕು. 17ನೇ ಪ್ರಶ್ನೆ ನೋಡ್ತಾ ಹೋಗೋಣ. ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡುವೆ. ಈ ವಾಕ್ಯದಲ್ಲಿ ಮಾಡುವೆ ಪದದಲ್ಲಿರುವ ಕ್ರಿಯಾರೂಪ. ನೋಡಿ, ಇಲ್ಲಿ ಕ್ರಿಯಾರೂಪಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ವಿಧ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ ಅಂತ ಹೇಳ್ಬಿಟ್ಟು. ಇಲ್ಲಿ ಕ್ರಿಯಾಪದದಲ್ಲಿ ಅಂದ್ರೆ ಕ್ರಿಯಾರೂಪದಲ್ಲಿ ನಾವು 3 ರೀತಿಯಾಗಿ ನೋಡ್ತಾ ಹೋಗ್ತೀವಿ. ಆ 3 ರೀತಿಯಾದಂತಹ ಕ್ರಿಯಾರೂಪ ಯಾವುದು? ವಿಧ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ. ಇದನ್ನ ನಾವು ಯಾವ ರೀತಿ ಯೋಚನೆ ಮಾಡ್ಕೋಬಹುದು ಅಂದ್ರೆ ಕಾಲಗಳಿಗೆ ನಾವು ಸ್ವಲ್ಪ ಹೋಲಿಕೆ ಮಾಡ್ಕೊಂಡು ಟ್ರಿಕ್ಸ್ ಅನ್ನ ಕಲ್ತ್ಕೋಬಹುದು. ಗೊತ್ತಾಯ್ತಾ? ಇಲ್ಲಿ ವಿಧ್ಯಾರ್ಥಕ ಸಂಭವ ಅಂದ್ರೆ ಮುಂದೆ ಆಗ್ಬಹುದು ಎನ್ನುವಂಥದ್ದನ್ನ ಸೂಚಿಸೋದು. ನಿಷೇಧಾರ್ಥಕ ಅಂದ್ರೆ ನಮಗೆ ಗೊತ್ತಿದೆ, ಹೆಸರಲ್ಲೇ ಬರುತ್ತೆ, ಆ ಒಂದ್ ಪದದಲ್ಲೇ ಗೊತ್ತಾಗ್ತಿದೆ. ನಿಷೇಧ ಅಂದ್ರೇನು? ಅಲ್ಲಿ ಮಾಡುವಂತಿಲ್ಲ, ಇಲ್ಲಿ ನಿಷೇಧಿಸಲಾಗಿದೆ ಅಂತ ಬರ್ದಿರ್ತಾರೆ ಬೋರ್ಡ್ಗಳನ್ನ ಅಲ್ವಾ. ಏನು ಇಲ್ಲ ಅಂತ, ಮಾಡೋ ಹಾಗಿಲ್ಲ, ತರ ಇದ್ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋತೀವಲ್ವಾ. ಆ ರೀತಿಯಾಗಿ ಪ್ರಶ್ನಾರ್ಥಕ ಅಂದ್ರೆ ನಿಮಗೆ ಗೊತ್ತಿದೆ, ಪ್ರಶ್ನೆಗಳನ್ನ ಕೇಳುವಂಥದ್ದು. ಇನ್ನು ಇದರ ಉತ್ತರ ಏನಾಗಿರ್ಬೋದು ನೋಡ್ತಾ ಹೋಗೋಣ. ವಿಧ್ಯಾರ್ಥಕ. ಮಾಡಲಿ, ಮಾಡುವೆ, ತಿನ್ನಲಿ, ತಿನ್ನುವೆ, ನೋಡಲಿ, ನೋಡುವೆ ಇವಿಷ್ಟು ಕೂಡ ಅಂದ್ರೆ ಕಾರ್ಯವನ್ನ ಮಾಡುತ್ತೆ ಎನ್ನುವಂಥದ್ದನ್ನ ಸೂಚಿಸ್ತಾ ಇದೆ. ಅದನ್ನ ನಾವು ವಿಧ್ಯಾರ್ಥಕ ಅಂತ ಹೇಳ್ತೀವಿ. ಮಾಡಬಹುದು, ನೋಡಬಹುದು, ತಿನ್ನಬಹುದು ಈ ತರ ಇಲ್ಲದವ ಅವೆಲ್ಲ ಸಂಭವನಾರ್ಥಕ. ಮಾಡಲಿಲ್ಲ ಅಥವಾ ಮಾಡನು, ತಿನ್ನನು, ಕುಡಿಯನು, ನೋಡನು ಇವೆಲ್ಲ ಏನು? ನಿಷೇಧಾರ್ಥಕ. 18ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಲೇಖನ ಚಿಹ್ನೆಯನ್ನ ಬಳಸಲಾಗುತ್ತೆ. ನೋಡಿ, ನಾವೆಲ್ಲ ತುಂಬಾ ಈ ಚಿಹ್ನೆಗಳನ್ನ ಬಳಸುವಾಗ ಲೇಖನ ಚಿಹ್ನೆಗಳನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ ತುಂಬಾ ಸರಿ ಅಲ್ವಾ. ಇದು ತುಂಬಾ ಮುಖ್ಯವಾದಂತಹ ಪ್ರಶ್ನೆ. ಪ್ರತಿ ಒಂದು ಪರೀಕ್ಷೆನಲ್ಲಿ ಕೂಡ ಕೇಳ್ತಾ ಇರ್ತಾರೆ. ಕನ್ನಡದಲ್ಲಿ ಮಾತ್ರ ಕಂಪಲ್ಸರಿ ಕೇಳ್ತಾರೆ ಈ ಪ್ರಶ್ನೆನ. ಸೊ ಗಮನಿಸಿ. ಒಂದು ಅಭಿಪ್ರಾಯದ ವಿವರಣೆ ಅಂದ್ರೆ ನೆಕ್ಸ್ಟ್ ಒಂದ್ ಪಾಯಿಂಟ್ ಕೊಟ್ಟಿರ್ತಾರೆ, ಅದರದ್ದು ವಿವರಣೆ ಮುಂದೆ ಇದೆ ಅಂತೇಳಿ ಸೂಚಿಸ್ಬೇಕಾದ್ರೆ ಯಾವ ಚಿಹ್ನೆಯನ್ನ ಬಳಸ್ತೀವಿ ಎನ್ನುವಂಥದ್ದನ್ನ ಇಲ್ಲಿ ಪ್ರಶ್ನೆನ ಕೇಳಿದ್ದಾರೆ. ಆಯ್ಕೆಗಳನ್ನ ನೋಡ್ತಾ ಹೋಗೋಣ. ಉದ್ಧರಣ ಚಿಹ್ನೆ, ವಾಕ್ಯ ವೇಷ್ಟನ ಚಿಹ್ನೆ,
ಆವರಣ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ. ಸರಿಯಾದ ಉತ್ತರ ಯಾವ್ದಂತ ನೋಡ್ತಾ ಹೋಗೋಣವಾ? ವಿವರಣಾತ್ಮಕ ಚಿಹ್ನೆ. ಬರ್ತಾನೆ ಈ ಪದದ ಗ್ರಾಂಥಿಕ ರೂಪ. ನೋಡಿ, ನಮಗೆ ಗ್ರಮ್ಯ ಮತ್ತು ಗ್ರಾಂಥಿಕ ಇವೆರಡು ಕೂಡ ತುಂಬಾ ಮುಖ್ಯ. ಗ್ರಾಮ್ಯ ಅಂತಾನು ಹೇಳ್ತಾರೆ, ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪ. ಗ್ರಾಂಥಿಕ ರೂಪ ಅಂದ್ರೆ ಪುಸ್ತಕದಲ್ಲಿ ಬರೆದಂತಹ ಬರವಣಿಗೆ ಇರ್ಬೋದು. ಗ್ರಾಮ್ಯ ರೂಪ ಅಂದ್ರೆ ನಾವ್ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕಂದ್ರೆ ಗ್ರಾಮೀಣ ಭಾಗದಲ್ಲಿ ಬಳಸುವಂತಹ ಪದಗಳು ಅನ್ನುವಂಥದ್ದನ್ನ ನೆನಪಲ್ಲಿಟ್ಕೊಂಡ್ರೆ ತುಂಬಾ ಸುಲಭ ಆಗುತ್ತೆ ನಮಗೆ. ಗ್ರಾಂಥಿಕ ಮತ್ತು ಗ್ರಾಮ್ಯ ರೂಪವನ್ನ ಬಳಸೋದು ಹೇಗೆ, ಕಂಡುಹಿಡಿಯೋದು ಹೇಗೆ ಅಂತೇಳಿ. ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಬಂದನು, ಬರುವುದಿಲ್ಲ, ಬರುತ್ತಾನೆ, ಬಂದಿದ್ದಾನೆ. ಇಲ್ಲಿ ಆಯ್ಕೆ ಬರುತ್ತಾನೆ. ಬರ್ತಾನೆ ಅಂದ್ರೆ ಬರುತ್ತಾನೆ ಅನ್ನುವಂಥದ್ದು. ಸರಿಯಾದ ಪದರೂಪವಿದು. ಅಂದ್ರೆ ಇಲ್ಲಿ ಪದವನ್ನ ಕೊಟ್ಟಿದ್ದಾರೆ, 4 ಪದವನ್ನ. ಸ್ವಲ್ಪ ಅದ್ರಲ್ಲಿ ಅಕ್ಷರ ದೋಷವಿದೆ, ಅದು ಯಾವ್ದಂತೇಳಿ ನಾವು ತೆಗೆದು ಹಾಕಿ ಅಲ್ಲಿ ಸರಿಯಾದಂತಹ ಒಂದು ಪದವನ್ನ ನಾವು ಆರಿಸಿ ಬರಿಬೇಕಾಗುತ್ತೆ. ಅನಿರ್ವಚನೀಯ, 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 ಅನಿರ್ವಚನೀಯ ಅಂತ ಕೊಟ್ಟಿದ್ದಾರೆ. ದೊಡ್ಡ ಛ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು? ಅನಿರ್ವಚನೀಯ. ಮೊದಲನೇ ಆಯ್ಕೆ ಸರಿಯಾದಂತಹ ಉತ್ತರ. ಇನ್ನು 21ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಅಣ್ಣ ಪದದ ಬಹುವಚನ ರೂಪವಿದು. ನಮಗೆ ಗೊತ್ತಿದೆ, ವಚನಗಳಲ್ಲಿ ಎಷ್ಟು ವಿಧ? 2 ವಿಧ, ಏಕವಚನ ಮತ್ತು ಬಹುವಚನ. ಯಾರಾದ್ರೂ ಒಂದು ವಸ್ತುವನ್ನ, ಒಬ್ಬ ವ್ಯಕ್ತಿಯನ್ನ, ಒಂದನ್ನ ಸೂಚಿಸ್ತಾ ಇದ್ರೆ ಅದು ಏಕವಚನ ಅಂತ ಹೇಳ್ತೀವಿ. ಒಂದಕ್ಕಿಂತ ಹೆಚ್ಚನ್ನ ಸೂಚಿಸೋದನ್ನ ನಾವು ಬಹುವಚನ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಗಮನಿಸಿ. ಅಣ್ಣರು, ಅಣ್ಣವು, ಹಣ್ಣಗಳು, ಹಣ್ಣಂದಿರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? 4ನೇದು ಸರಿಯಾದ ಉತ್ತರ, ಅಣ್ಣಂದಿರು ಅನ್ನುವಂಥದ್ದು ಸರಿಯಾದಂತಹ ಉತ್ತರ. 22ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮಾಲೆಯ ಈ ಪದವು ಅಕ್ಷರ ಗಣಗಳಲ್ಲಿ ಇದಾಗಿದೆ. ನೋಡಿ, ಮಾಲೆಯ ಎನ್ನುವಂಥದ್ದು ಯಾವ ಒಂದು ಪದವು ಅಕ್ಷರ ಗಣಗಳಲ್ಲಿ ಒಂದಾಗಿದೆ ಎನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಇಲ್ಲಿ ಗಮನಿಸಿ, ಯಮತ ರಾಜ ಬಾನ ಸಲಗಂ ಅಂತ ಬರುತ್ತೆ. ಯಗಣ, ಯಮತ, ಮಗಣ, ಜಗಣ, ತಗಣ, ಭಗಣ, ಆಯ್ತಾ? ಈ ತರ ಅದಕ್ಕೊಂದು ಸೂತ್ರ ಇದೆ, ಯಮತ ರಾಜ ಬಾನ ಸಲಗಂ ಅಂತೇಳಿ ನೆನ್ಪಿಟ್ಕೊಳ್ಳೋದು. ಇಲ್ಲಿ ಮಾಲೆ ಎನ್ನುವಂಥದ್ದು ಯಾವ ಗಣಗಳಲ್ಲಿ ಸೂಚಿಸುತ್ತೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ತಗಣ, ಭಗಣ, ಸಗಣ, ಯಗಣ. ಇದಕ್ಕೆ ಸರಿಯಾದ ಉತ್ತರ ಭಗಣ ಎನ್ನುವಂಥದ್ದು. ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ. ನೋಡಿ, ದುಷ್ಟರಿಗೆ ಏನಾದ್ರೂ ಉಪಕಾರ ಮಾಡಿದ್ರೆ ಅದು ಹಾವಿಗೆ ಹಾಲೆರೆದಂತೆ ಅಂತ ಒಂದು ವಾಕ್ಯವನ್ನ ಕೊಟ್ಟಿದ್ದಾರೆ. ಈ ವಾಕ್ಯದಲ್ಲಿರುವಂತ ಅಲಂಕಾರ ಯಾವುದು? ಅಂತೆ ಕಂತೆಗಳು ಬಂದ್ರೆ ಯಾವ ಅಲಂಕಾರ ಅಂತ ಒಂದ್ ಚಿಕ್ಕದಾಗಿ ಒಂದ್ ಸುಳಿವನ್ನ ನಾವು ನೆನ್ಪಿಟ್ಕೊಂಡ್ರೆ ಖಂಡಿತವಾಗಿ ನಾವು ತುಂಬಾ ಚೆನ್ನಾಗಿ ಅಲಂಕಾರಗಳ ಬಗ್ಗೆ ಯಾವ ಪ್ರಶ್ನೆ ಬಂದ್ರು ಕೂಡ ನಾವು ಬರೀಬಹುದಾಗುತ್ತೆ. ಇಲ್ಲಿ ಆಯ್ಕೆಗಳನ್ನ ನೋಡ್ತಾ ಹೋಗೋಣ. ರೂಪಕಲಂಕಾರ, ದೃಷ್ಟಾಂತಲಂಕಾರ, ಉಪಮಲಂಕಾರ, ಶ್ಲೇಷಾಲಂಕಾರ ಅಂತೇಳಿ. ಇಲ್ಲಿ ಸರಿಯಾದ ಉತ್ತರ ಯಾವ್ದಂತ ನೋಡ್ತಾ ಹೋಗೋಣವಾ? ಉಪಮಾಲಂಕಾರ. ಉಪಮಾಲಂಕಾರ ಅಂತ ಹೇಳಿಬಿಟ್ಟು ಹೇಳ್ತೀವಿ ನಾವು. ಅಂದ್ರೆ ಇಲ್ಲಿ ಅಂತೆ ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ ಅನ್ನುವಂಥದ್ದು ಉಪಮಾಲಂಕಾರವನ್ನ ಗಮನಿಸ್ಬೇಕು. ಷಟ್ಪದಿ ಬ್ರಹ್ಮ ಅಭಿಧಾನವನ್ನ ಹೊಂದಿರುವಂತಹ ಕವಿ. ಷಟ್ಪದಿ ಬ್ರಹ್ಮ ಅಂತೇಳಿ ನಾವ್ ಯಾರನ್ನು ಕರಿತೀವಿ? ನೋಡಿ, ಷಟ್ಪದಿ, ಷಟ್ ಪ್ಲಸ್ ಪದಿ, ಷಟ್ಪದಿ ಬ್ರಹ್ಮ ಅಂತೇಳಿ ಕರಿತೀವಿ. ಯಾರನ್ನ ನೋಡ್ತಾ ಹೋಗೋಣ ಆಯ್ಕೆಗಳನ್ನ. ಜನ್ನ, ರಾಘವಾಂಕ, ಕುಮಾರವ್ಯಾಸ, ಲಕ್ಷ್ಮೀಶ. ನೋಡಿ, ಇಲ್ಲೆಲ್ಲ ಗಮನಿಸ್ತಾ ಹೋಗೋಣ ನಾವು. ಇಲ್ಲಿ ಈ 4 ಜನ ಕವಿಗಳ ಬಗ್ಗೆ ಇರುವಂತಹ ವಿಷಯವನ್ನ ನಾವು ತಿಳ್ಕೊಂಡಿರ್ಬೇಕು. ಅವಾಗ ನಮಗೆ ಸರಿಯಾದಂತಹ ಉತ್ತರ ಗೊತ್ತಾಗುತ್ತೆ. ರಾಘವಾಂಕನನ್ನ ಕರಿತೀವಿ ನಾವು ಷಟ್ಪದಿಗಳ ಬ್ರಹ್ಮ ಅಂತ ಹೇಳ್ಬಿಟ್ಟು. ಇನ್ನು 25ನೇ ಪ್ರಶ್ನೆ. ತಾಳಿದವನು ಬಾಳಿಯಾನು. ಈ ಗಾದೆಯು ಇದರ ಮಹತ್ವವನ್ನ ತಿಳಿಸುತ್ತೆ. ಅಂದ್ರೆ ಒಂದು ಗಾದೆ ಮಾತನ್ನ ಕೊಡ್ತಾರೆ,
ಆ ಗಾದೆ ಮಾತು ತಿಳಿಸುವಂತ ಅರ್ಥವನ್ನ, ಮಹತ್ವವನ್ನ ನಾವು ಸರಿಯಾಗಿ ಪತ್ತೆ ಹಚ್ಚಬೇಕಾಗುತ್ತೆ. ಇಲ್ಲಿ ನೋಡಿ, ವಿದ್ಯೆಯ, ಶ್ರಮದ, ಸಮಯದ, ತಾಳ್ಮೆಯ, ಯಾವುದರ ಒಂದು ಮಹತ್ವವನ್ನ ತಿಳಿಸುತ್ತೆ? ತಾಳಿದವನು ಬಾಳಿಯಾನು ಅಂತ ಹೇಳ್ತಿರ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನ ನೋಡ್ತಾ ಹೋಗೋಣ. ತಾಳ್ಮೆಯ. ಇಲ್ಲಿ ತಳ್ಳೆಯ ಅಂತಾಗಿದೆ. ಸೊ ಇಲ್ಲಿ ಸ್ವಲ್ಪ ಅಕ್ಷರ ದೋಷ ಆಗಿದೆ, ದಯವಿಟ್ಟು ಕ್ಷಮಿಸಿ. ಟೈಪಿಂಗ್ ಅಲ್ಲಿ ಮಿಸ್ಟೇಕ್ ಆಗಿರುತ್ತೆ. ತಾಳ್ಮೆಯ ಅನ್ನುವಂಥದ್ದನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಕನ್ನಡದ 25 ಪ್ರಶ್ನೆಗಳಿಗೆ ಉತ್ತರಗಳನ್ನ ನಾನು ಎಲ್ಲಾ ಬಿಡಿಸಿದ್ದೀನಿ, ಪ್ರಶ್ನೆ ಪತ್ರಿಕೆಯನ್ನ ನೀವೀಗ ನೋಡ್ತಾ ಇರ್ಬೋದು. ಗಮನಿಸಿ, ಈ ಪ್ರಶ್ನೆಗಳನ್ನ ಚೆನ್ನಾಗಿ ನೀವು ಓದ್ಕೊಂಡ್ರಿ, ಒಂದ್ ಕಡೆ ನೋಟ್ಸ್ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ತುಂಬಾನೇ ಉಪಯುಕ್ತ ಆಗುತ್ತೆ. ಒಂದ್ ಕಡೆ ಬರ್ದಿಟ್ಕೊಳ್ಳಿ. ನೋಡಿ, ಇದು 2022ರಲ್ಲಿ ಕರೆದಿದ್ರು, ಕಾಲ್ಫರ್ಮ್ ಆಗಿದಂತಹ ಪ್ರಶ್ನೆ ಪತ್ರಿಕೆ ಇದು. ಸೊ ಇದನ್ನ ತುಂಬಾ ಚೆನ್ನಾಗಿ ನೀವು ಓದ್ಕೋಬೇಕು. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಉಳಿದಂತಹ ಜನರಲ್ ಇಂಗ್ಲಿಷ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇನ್ನು ನಂತರ ಕನ್ನಡ ಮೀಡಿಯಂ ಸಾಮಾನ್ಯ ಜ್ಞಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದ ನಂತರ ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಬೆಳವಣಿಗೆ ಮತ್ತು ಬೋಧನಾ ಶಾಸ್ತ್ರ. ಇಲ್ಲಿ ಬೋಧನ ನೋಡಿ, ಇದಕ್ಕೆ ಹೊಟ್ಟೆ ಸೀಳಬಾರ್ದು, ಭೋಗೆ, ಅದೊಂದು ನೆನ್ಪಿಟ್ಕೋಬೇಕು. ಸ್ವಲ್ಪ ಅಲ್ಲಿ ಮಿಸ್ಟೇಕ್ ಆಗಿರುತ್ತೆ ಕೆಲವೊಂದ್ಸರಿ, ಕನ್ನಡ ಟೈಪಿಂಗ್ ಮಾಡುವಾಗ ಸ್ವಲ್ಪ ಸಾಕಷ್ಟು ಮಿಸ್ಟೇಕ್ಸ್ ಗಳಾಗ್ತಿರುತ್ತೆ. ಇನ್ನು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅನ್ನುವಂಥದ್ದು. ಇನ್ನು ಕಂಪ್ಯೂಟರ್ ಸಾಕ್ಷರತೆ. ಸೊ ಇವತ್ತು 25 ಪ್ರಶ್ನೆಗಳನ್ನ ಕಲ್ತಿದ್ದೀರಲ್ಲ, 25 ಪ್ರಶ್ನೆಗಳನ್ನ ಒಂದ್ ಕಡೆಗೆ ಬರ್ದಿಡಿ. ಒಂದ್ ಕಡೆಗೆ ಬರ್ದಿಟ್ಟು ನೀವು ಚೆನ್ನಾಗಿ ಅಭ್ಯಾಸವನ್ನ ಮಾಡಿ, ಖಂಡಿತವಾಗಿ ಕೂಡ ನಿಮ್ಮ ಕನಸನ್ನ ನನಸು ಮಾಡುವಂತಹ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ರತ್ನ ಪ್ರಪಂಚ ಚಾನೆಲ್ನ. ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರ್. ಧನ್ಯವಾದಗಳು.